समर्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तम् सच्चिदानन्दम् यतिवर्यम् महामतिम् वेद वेदान्त सारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। तत्वजिज्ञासु साधकರು ವೇದಾಂತ ಪ್ರಿಯರು ಭಗವದ್ಭಕ್ತರು ಸದ್ಗುರು ಭಕ್ತರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ. ನಾಳೆ ಸಪ್ತಮಿ. ಇಂದು ಶನಿವಾರ. 2025ನೇ ಇಸವಿ ಸೆಪ್ಟೆಂಬರ್ ಮಾಹೆಯಲ್ಲಿ 13ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಗ್ರಂಥವನ್ನ ಚಿಂತನೆ ಮಾಡೋಣ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸುಗಮ ಗ್ರಂಥ 125ನೇ ಪುಟದಲ್ಲಿ ಸೆಕೆಂಡ್ ಪ್ಯಾರ. ವಕ್ಷ್ಯತಿ ಭಗವಾನ್ ಭಾಷ್ಯಕಾರಃ ನಚೋ ಅಹಿ ಬುದ್ಧಿ ಕಾಲೇ ವಾ ತತಪಗಮ ಕಾಲೇ ವಾ ವಸ್ತುನಃ ಕಶ್ಚಿದ್ ವಿಶೇಷಸ್ಯಾತ್ ಇತಿ. ಮುಂದೆ ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಏನಂತ? ಅಹಿಬುದ್ಧಿ ಕಾಲೇ ಇರುವುದು ಹಗ್ಗ,
ಅಹಿಬುದ್ಧಿ ಹಾವು ಎಂದು ತಿಳಿದುಕೊಂಡಿರುವ ಕಾಲದಲ್ಲಾಗಲಿ ತದಪಗಮ ಕಾಲೇವ ವಿವೇಕದಿಂದ ಹತ್ತಿರಕ್ಕೆ ಹೋಗಿ ಬೆಳಕಿನಲ್ಲಿ ನೋಡಿದಾಗ ತದಪಗಮ ಸರ್ಪ ನಾಸ್ತಿ ರಜ್ಜುರೇವಿ ಎಂಬ ಜ್ಞಾನವಾಯಿತು. ಆಗಲಾಗಲಿ ವಸ್ತುನಃ ಅಧಿಷ್ಠಾನ ವಸ್ತುವಿಗೆ ನ ಕಶ್ಚಿತ್ ವಿಶೇಷ ಯಾವ ವಿಶೇಷವೂ ಇಲ್ಲ, ವಸ್ತು ಇರುವ ಹಾಗೆ ಇದೆ ಅಂತ ಹೇಳಿದ್ದಾರೆ. ಮುಂದೋಗೋಣ. ಅತಯೇವ ವಿದ್ಯಾ ಕೃತೋಪಿ ವಿಶೇಷ ನ ಆತ್ಮನಃ ಇತಿ ಸಿದ್ಧಂ ಭವತಿ. ಅತಯೇವ ಆದ್ದರಿಂದಲೇ ಆತ್ಮನಃ ಪ್ರತ್ಯಗಾತ್ಮನಿಗೆ ವಿದ್ಯಾ ಕೃತ ವಿಶೇಷ ಅವಿದ್ಯೆಯಿಂದ ಉಂಟಾಗಿರುವಂತಹ ದೋಷವಾಗಲಿ ವಿದ್ಯೆಯಿಂದ ಉಂಟಾಗುವಂತಹ ಗುಣವಾಗಲಿ ವಿದ್ಯೆಗಳಿಂದ ಉಂಟಾಗಿರುವಂತ ಯಾವ ವಿಶೇಷವೂ ಆತ್ಮನಲ್ಲಿ ಇಲ್ಲ. ಅಂದ್ರೇನು? ಆತ್ಮನನ್ನ ನಾನು ದೇಹ ಎಂದು ಮಾಡಿಕೊಂಡೆ, ಸಂತೋಷ. ನಿನ್ನ ಅಜ್ಞಾನ, ಈ ದೇಹ ಬುದ್ಧಿ ನನ್ನ ಮನಸ್ಸಿನಲ್ಲಿದೆ, ಇದಂಟು ಆತ್ಮನಿಗೆ ಇಲ್ಲ. ನನ್ನನ್ನು ನಾನು ದಡ್ಡ ಅಂತ ತಿಳ್ಕೊಂಡೆ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ವಿದ್ಯೆಯಿಂದ ಉಂಟಾಗಿರುವ ವಿಶೇಷವಾಗಲಿ ಅವಿದ್ಯೆಯಿಂದ ಉಂಟಾಗಿರುವ ವಿಶೇಷವಾಗಲಿ ಆತ್ಮನಿಗೆ ನಾಸ್ತಿ ಇಲ್ಲ. ಬಾ, ಆಕಾಶವನ್ನ ನಾವು ತುಂಬಾ ಶುದ್ಧವಾಗಿದೆ ಅಂತ ತಿಳ್ಕೊಂಡು ಆ ಶುದ್ಧತೆ ಆಕಾಶಕ್ಕೇನಿಲ್ಲ. ಆಕಾಶವನ್ನ ಮಲಿನವಾಗಿದೆ ಅಂತ ನಾವು ತಿಳ್ಕೊಳ್ಳೋದು ಇಲ್ಲ. ಆಕಾಶಕ್ಕಾದ್ರೂ ಇರಬಹುದು ಯಾವುದು ಶುದ್ಧತ್ವ, ಆತ್ಮನಿಗೆ ಇಲ್ಲ. ಆತ್ಮನು ವಿದ್ಯಾವಂತನೂ ಅಲ್ಲ, ದಡ್ಡನೂ ಅಲ್ಲ. ಆತ್ಮನಲ್ಲಿ ವಿದ್ಯಾ ಸಂಬಂಧವಾಗಲಿ ಅವಿದ್ಯಾ ಸಂಬಂಧವಾಗಲಿ ಇಲ್ಲ ಎಂದು ತಿಳಿದುಕೊಳ್ಳುವುದೇ ವಿದ್ಯಾ. ವಿದ್ಯಾಕೃತ ವಿಶೇಷ ಅವಿದ್ಯಾಕೃತೋಪಿ ವಿಶೇಷ ಆತ್ಮನಃ ನಾಸ್ತೀತಿ ಸಿದ್ಧಂ. ಏಕೆಂದರೆ ತಯೋರಪಿ ಬುದ್ಧಿವೃತ್ತಿ ಮಾತ್ರತ್ವಾತಿ ಆತ್ಮಧರ್ಮತ್ವಾನುಪಪತ್ತೇ. ತಯೋರಪಿ ವಿದ್ಯೆಯೋರಪಿ ವಿದ್ಯಾ ಉಂಟಾಗಿರುವುದು ಅಂತಃಕರಣದಲ್ಲಿ, ಅವಿದ್ಯೆ ಉಂಟಾಗಿರುವುದು ಅಂತಃಕರಣದಲ್ಲಿ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ವಿದ್ಯೆಗಳು ಕೂಡ ಬುದ್ಧಿವೃತ್ತಿ ಮಾಶ್ರಿತ್ಯ. ಎಷ್ಟು ಚೆನ್ನಾಗಿದೆ! ಇವನು ತುಂಬಾ ಬುದ್ಧಿವಂತ, ಸಂತೋಷ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಇವನು ತುಂಬಾ ದಡ್ಡ, ಸಂತೋಷ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಅವನ ಬುದ್ಧಿಮತ್ವ ಇವನ ದಡ್ಡತ್ವ ಎರಡೂ ಕೂಡ ಅಂತಃಕರಣದ ಧರ್ಮಗಳೇ ಹೊರತು ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಎಷ್ಟು ಚೆನ್ನಾಗಿದೆ, ಒಳ್ಳೆ ವಿವೇಕ. ತಯೋರಪಿ ವಿದ್ಯೆಯೋ ತಯೋರಪಿ ಜ್ಞಾನಾಜ್ಞಾನಯೋ ಬುದ್ಧಿವೃತ್ತಿ ಮಾತ್ರತ್ವ. ಅಲ್ವೇ? ಬುದ್ಧಿವೃತ್ತಿ ಮಾತ್ರ, ಬುದ್ಧಿಯಲ್ಲಿರುವಂತಹದ್ದು. ಬುದ್ಧಿಯಲ್ಲಿ ವಿದ್ಯಾ ಇದೆ, ಬುದ್ಧಿಯಲ್ಲಿ ಅವಿದ್ಯಾ ಇದೆ. ಹೆಸರೇ ಬುದ್ಧಿಮಾನ್, ತುಂಬಾ ಬುದ್ಧಿವಂತ ಅಂತೇವೆ. ಬುದ್ಧಿ ಉಳ್ಳವನು. ಆತ್ಮನಿಗೂ ಬುದ್ಧಿಗೂ ಯಾವ ಸಂಬಂಧವಿಲ್ಲ. ವಿದ್ಯೆಗಳು ಬುದ್ಧಿವೃತ್ತಿಯನ್ನ ಆಶ್ರಯಿಸಿಕೊಂಡು ಬದುಕಿರುವುದರಿಂದ ಮತ್ತು ಇವುಗಳು ಆತ್ಮಧರ್ಮತ್ವ ಅನುಭವತ್ತೆ. ಆತ್ಮನ ಧರ್ಮವಲ್ಲ. ಆತ್ಮನಿಗೆ ವಿದ್ಯಾ ಸಂಬಂಧವೂ ಇಲ್ಲ, ಅವಿದ್ಯಾ ಸಂಬಂಧವೂ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಆತ್ಮನಲ್ಲಿ ವಿದ್ಯಾ ಇದೆ ಅಂದ್ಕೊಂಡಿದ್ದೇವೆ, ಅದು ತಪ್ಪು. ಅವಿದ್ಯಾ ದೃಷ್ಟಿಯ ಇವತ್ತು ವಿದ್ವಾನ್ ಅವಿದ್ವಾನ್ ಇತಿ ಚ ವ್ಯವಹಾರ ಇತಿ ಚ ಭಾಷ್ಯೋಕ್ತಿ ಉದಾಹೃತ ಪ್ರಾಗೇವ. ಗುರುಗಳ ವಾಕ್ಯ ಅಮೃತಾಯಮಾನವಾಗಿದೆ. ಅವಿದ್ಯಾ ದೃಷ್ಟಿಯಿಂದಲೇ ಆತ್ಮನನ್ನ ವಿದ್ವಾನ್ ಅಂತಲೂ
ಅವಿದ್ವಾನ್ ಅಂತಲೂ ಕೂಡ ವ್ಯವಹಾರ. ಆತ್ಮನು ವಿದ್ಯಾವಂತನೋ ಅವಿದ್ಯಾವಂತನೋ ಎರಡೂ ಅಲ್ಲ. ವಿದ್ಯೆಗಳಿರುವಂತಹದ್ದು ಬುದ್ಧಿಯಲ್ಲಿ. ಆತ್ಮನು ಬುದ್ಧಿವೃತ್ತಿಗೂ ಸಾಕ್ಷಿಯಾಗಿರುವುದರಿಂದ ಆತ್ಮನನ್ನ ವಿದ್ವಾನಂತನಾಗಲಿ ಅವಿದ್ವಾನಂತನಾಗಲಿ ಕರೆಯುವುದು ತಪ್ಪು ಎನ್ನುವುದನ್ನ ನಾವು ಹಿಂದೆಯೇ ಭಾಷ್ಯೋಕ್ತಿ ಭಾಷ್ಯ ಶಾಂಕರ ಭಾಷ್ಯದ ಉಕ್ತಿ ವಾಕ್ಯವನ್ನ ಉದಾಹರಿತ ತೋರಿಸಿದ್ದೇವೆ. ಹಿಂದೆ ಹೇಳಿದ್ದೇವೆ, ಪೂಜ್ಯ ಸದ್ಗುರುಗಳವರು ಭಗವದ್ಗೀತಾ ಭಾಷ್ಯವನ್ನ ತೆಗೆದುಕೊಂಡು ಆತ್ಮನಲ್ಲಿ ವಿದ್ಯೆಯಾಗಲಿ ಅವಿದ್ಯೆಯಾಗಲಿ ಎರಡು ಇಲ್ಲ ಅನ್ನುವಂತಹ ವಿಚಾರವನ್ನ ಹಿಂದೆ ತಿಳಿಸಿದ್ದಾರೆ. 117ನೇ ಪುಟದಲ್ಲಿದೆ. ಇನ್ನೊಂದು, ಬುದ್ಧಿವೃತ್ತಿಯನ್ನು ಆಶ್ರಯ ಮಾಡಿಕೊಂಡೇ ಆತ್ಮನನ್ನ ವಿದ್ಯಾವಂತ ಅಂತಲೂ ಬುದ್ಧಿವೃತ್ತಿಯನ್ನ ಇಟ್ಟುಕೊಂಡೇ ಆತ್ಮನನ್ನ ಅವಿದ್ಯಾವಾನ್ ಅಂತಲೂ ಕರೀತಾ ಇದ್ದೇವೆ. ಗೀತಾ ಭಾಷ್ಯ ಅದು, ಆಮೇಲೆ ನೋಡ್ಕೊಂಡಿದ್ದಾವು ಎಲ್ಲ ಹಿಂದಿದೆ. ಈ ವಾಕ್ಯವನ್ನ ನಾವು ಹಿಂದೆ ಉದಾಹರಿಸಿದ್ದೇವೆ. ಇದು ಕರ್ಮಣಿ ಪ್ರಯೋಗ. ಯಥಾ ಬುದ್ಧ್ಯಾ ಜಾಗೃತಸ್ಯ ಶಬ್ದಾದ್ಯರ್ಥಸ್ಯ ಅವಿಕ್ರಿಯೇ ವಸನ್ ಬುದ್ಧಿವೃತ್ಯ ಅವಿವೇಕ ವಿಜ್ಞಾನೇನ ಅವಿದ್ಯೆಯ ಉಪಲಬ್ಧ ಆತ್ಮ ಕಲ್ಪ್ಯತೆ. ಒಂದು, ಏವಮೇವ ಆತ್ಮಾನಾತ್ಮ ವಿವೇಕ ಜ್ಞಾನೇನ ಬುದ್ಧಿವೃತ್ಯ ವಿದ್ಯೆಯ ಅಸತ್ಯ ರೂಪಯ ಏವ ಪರಮಾರ್ಥತಃ ಅವಿಕ್ರಿಯೇವ ಆತ್ಮ ವಿದ್ವಾನ್ ಉಚ್ಯತೆ. 1:13. ಆತ್ಮನಲ್ಲಿ ವಿದ್ಯೆಯೂ ಇಲ್ಲ ಅವಿದ್ಯೆಯೂ ಇಲ್ಲ ಎನ್ನುವುದನ್ನ ತೋರಿಸ್ಕೊಟ್ಟಿದ್ದೇವೆ ಎಂದು. ತತ್ ನ ಪ್ರಸ್ಮರ್ತವ್ಯಂ, ತತ್ ಅದು ನ ಪ್ರಸ್ಮರ್ತವ್ಯಂ ಮರೆಯಲ್ಪಡಬಾರದು. ಪ್ಲೀಸ್ ಡೋಂಟ್ ಫರ್ಗೆಟ್ ಇಟ್, ಜಸ್ಟ್ ರಿಮೆಂಬರ್ ಇಟ್. ಇಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳ್ತೇನೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತತ್ವನ ಪ್ರಸ್ಮರ್ತವ್ಯಂ ಅಂತ ಬರೆದಿದ್ದಾರೆ. ಪ್ರಸ್ಮರ್ತವ್ಯಂ ಅಂದ್ರೆ ಮರೆಯಬೇಕು, ನ ಪ್ರಸ್ಮರ್ತವ್ಯಂ ಮರೆಯಬಾರದು ಅಂತ ಅರ್ಥ. ಒಬ್ಬರು ವ್ಯಾಕರಣ ಪಂಡಿತೋತ್ತಮ ಇದ್ದರು. ಅವರ ಹೆಸರು ಪರಕ್ಕಯ್ಯ ಸುಬ್ರಹ್ಮಣ್ಯ ಭಟ್ಟರು ಅಂತ. ದಕ್ಷಿಣ ಕನ್ನಡದವರು. ಸುಮಾರು ಅವರು 70 ವರ್ಷ ವಯಸ್ಸಾಗಿತ್ತು. ನೈಷ್ಠಿಕ ಬ್ರಹ್ಮಚಾರಿಗಳು, ಒಳ್ಳೆ ವ್ಯಾಕರಣ ವಿದ್ವಾಂಸರು. ಅವರು ಕಾರ್ಯಾಲಯಕ್ಕೆ ಬಂದಿದ್ರು ನರಸೀಪುರಕ್ಕೆ. ಪೂಜ್ಯ ಸದ್ಗುರುಗಳು ತಾವು ಬರೆದಿದ್ದಂತಹ ಮ್ಯಾಸ್ಕ್ರಿಪ್ಟ್ ಅನ್ನು ಕೊಟ್ಟು ಒಂದ್ಸಲ ನೋಡ್ರಪ್ಪ ಏನಾದ್ರು ವ್ಯಾಕರಣದ ದೋಷವಿದ್ರೆ ನಂಗೆ ತಿಳಿಸಿ ಎಂದು. ಅವ್ರು ಓದಿದ್ರು, ಸಿಕ್ಬಿಡ್ತವೆ. ತನ್ನ ಪ್ರಸ್ಮರ್ತವ್ಯಮನ್ ಬರೆದಿದ್ದೀರಾ, ಇದು ತಪ್ಪು. ತನ್ನ ವಿಸ್ಮರ್ತವ್ಯಮನ್ ಬರಿಬೇಕಾಗಿತ್ತು. ಒಂದು ವಿಸ್ಮರತಿ ಎಂದ್ರೆ ಮರೆಯುತ್ತಾನೆ, ಪ್ರಸ್ಮರತಿ ಎಂದ್ರೆ ನೆನಪಿಟ್ಕೊಳ್ತಾನೆ. ತನ್ನ ಪ್ರಸ್ಮರ್ತವ್ಯ ಅಂದ್ರೆ ಇದನ್ನ ನೆನಪಿಟ್ಟುಕೊಳ್ಳಬೇಡಿ, ನರ್ವಾಗುತ್ತೆ ಎಂದ್ರು. ಗುರುಗಳು ಕೂಡಲೇ ಭಾಮತೀಕಾರರ ಒಂದು ವಾಕ್ಯವನ್ನ ತೋರಿಸಿ, ನೋಡಿ, ವಾಚಸ್ಪತಿ ಮಿಶ್ರರು ಮಹಾವಿದ್ವಾಂಸರು ಪಂಡಿತೋತ್ತಮರು, ಅವರು ತಮ್ಮ ಭಾಮತಿಯ ಗ್ರಂಥದಲ್ಲಿ ತನ್ನ ಪ್ರಸ್ಮರ್ತವ್ಯಮನ್ ಬರೆದಿದ್ದ ನೋಡಿ ಎಂದ್ರು. ಈ ಪರಕಯ್ಯ ಸುಬ್ರಹ್ಮಣ್ಯ ಗ್ರಂಥವನ್ನು ನೋಡಿದ್ರು. ನೋಡಿಬಿಟ್ಟು ಅಡ್ಡ ಬಿದ್ಬಿಟ್ರು ಗುರುಗಳಿಗೆ. ಸ್ವಾಮೀಜಿ, ತಾ ಬರ್ದಿದ್ದು ಸರಿಯಾಗಿದೆ, ನಾನು ನನ್ನ ವಿಜ್ಞಾನವನ್ನು ತೋರಿಸ್ಕೊಂಡೆ, ನಿಮ್ಮ ಹತ್ರ ಕ್ಷಮಿಸಬೇಕು ಅಂದ್ಬಿಟ್ಟು ನ ಪ್ರಸ್ಮರ್ತವ್ಯಂ ನ ವಿಸ್ಮರ್ತವ್ಯಂ ಎರಡೂ ಪ್ರಯೋಗ ಉಂಟು ಅಂತ ಒಪ್ಕೊಂಡ್ಬಿಟ್ರು. ಇದು ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬರೆದಿದ್ದಾರೆ ಅಂದ್ರೆ ಅದು ಸಿದ್ಧವಾಗಿದೆ, ವ್ಯಾಕರಣ ಬದ್ಧವಾಗಿದೆ, ಲೌಕಿಕ ಪ್ರಯೋಗ ಬದ್ಧವಾಗಿದೆ ಅಂತ. ಒಟ್ಟಿನಲ್ಲಿ ತತ್ ಅದು ನ ಪ್ರಸ್ಮರ್ತವ್ಯಂ ಶುಡ್ ನಾಟ್ ಬಿ ಫರ್ಗಾಟನ್. ಇದು ಕರ್ಮಣಿ ಪ್ರಯೋಗ. ಅದು ನಿಮ್ಮಿಂದ ಮರೆಯಲ್ಪಡಬಾರದು, ಜ್ಞಾಪಕ ಇಟ್ಕೊಳ್ಳಿ ಇಂದ್ರು. ಸಾಕು. ಪುನರಪ್ಯೇತತೆ ಸ್ವಾವಸರೆ ಏವ ವಿವರಿಷ್ಯಾಮಃ ಇತಿ
ಅಲಂ ಪ್ರಸಂಗಾಗತ ಪ್ರಪಂಚೇನ. ಎಷ್ಟು ಚೆನ್ನಾಗಿದೆ. ಸರಿ, ಏತತು ಈ ವಿಷಯವನ್ನು, ಯಾವುದನ್ನು? ಆತ್ಮನಲ್ಲಿ ವಿದ್ಯಾ ಸಂಬಂಧವೂ ಇಲ್ಲ, ಅವಿದ್ಯಾ ಸಂಬಂಧವೂ ಇಲ್ಲ. ಆತ್ಮನಲ್ಲಿ ಜ್ಞಾನವೂ ಇಲ್ಲ, ಅಜ್ಞಾನವೂ ಇಲ್ಲ. ಈ ಜ್ಞಾನಾಜ್ಞಾನಗಳೆಂಬ ವಿದ್ಯೆಗಳೆಂಬ ಪ್ರತ್ಯಯಗಳು ಅಂತಃಕರಣದ ಧರ್ಮವೇ ಹೊರತು ಆತ್ಮನಿಗೆ ಸಂಬಂಧಪಟ್ಟಿಲ್ಲ ಎನ್ನುವ ಈ ವಿಷಯವನ್ನು ನಾವು ಪುನರಪಿ ಮತ್ತೂ ಕೂಡ ಸ್ವ ಅವಸರೆ ಅದರ ಸಂದರ್ಭ ಬಂದಾಗ ವಿದ್ಯಾ ವಿಚಾರವನ್ನ ವಿಚಾರ ಮಾಡುವಂತ ಸಂದರ್ಭ ಒದಗಿದಾಗ ಅದನ್ನ ವಿವರಿಶ್ಯಾಮ. ವಿ ವಿಲ್ ಸ್ಟಿಲ್ ಎಕ್ಸ್ಪ್ಲೈನ್ ಇನ್ ಡೆಪ್ತ್. ಇನ್ನೂ ಆಳವಾಗಿ ಇದನ್ನು ಮುಂದೆ ವಿವರಿಸುತ್ತೇವೆ. ಇತ್ಯತಃ, ಆದ್ದರಿಂದ ಅಲಂ ಪ್ರಸಂಗಾಗತ ಪ್ರಪಂಚೇನ, ಈ ಪ್ರಸಂಗದಿಂದ ಉಂಟಾದಂತ ವಿವರಣೆ ಇದೇನು ಸೂತ್ರ ಭಾಷೆ ಸಂಬಂಧಪಟ್ಟಿಲ್ಲ, ಪ್ರಸಂಗದಿಂದ ಬಂದದ್ದು. ಈ ವಿಚಾರ ಇಲ್ಲಿಗೆ ಅಲಂ ಸಾಕು ನಿಲ್ಲಿಸ್ತಾ ಇದ್ದೇವೆ ಎಂದು. ಮುಂದೆ ಅತ್ರ ಪ್ರಕೃತಂ ತ್ವಿದಂ, ಇಲ್ಲಿ ಪ್ರಕೃತವಾದದ್ದು ಇದು. ಯಾವುದಲ್ಲ? ಆಗಿನ ಕಾಲದಲ್ಲಿ ಪ್ರಾತಿಭಾಸಿಕ ಸರ್ಪೋತ್ಪತ್ತಿವಾದ ಇತ್ಯಾದಿಗಳು ಪ್ರಕೃತವಲ್ಲ. ಇದು ಪ್ರಕೃತವಾದದ್ದು. ಯಾವುದು? ಯದ್ಯಪಿ ಲೋಕೆ ಪ್ರತತ ಏಷ ಆತ್ಮಾನಾತ್ಮನೋ ಇತರೇತರಾಭ್ಯಾಸ ರೂಪ ಅವಿದ್ಯಾ ತಥಾಪಿ ತಾವನ್ಮಾತ್ರೇಣ ವಸ್ತುತೋಪಿ ಆತ್ಮನಃ ಸಂಸಾರಿತ್ವಂ ಭವತಿ. ವಾಕ್ಯ ಚೆನ್ನಾಗಿದೆ, ಎಷ್ಟು ಪ್ರಕಟವಾದದ್ದು. ಯಾವುದು? ಯದ್ಯಪಿ ಲೋಕೆ ಪ್ರತತ. ಪ್ರತತ ಅಂತಂದ್ರೆ ಹರಡಿಕೊಂಡಿದೆ. ಪ್ರತನೋದು ಹರಡುತ್ತಾನೆ. ಪ್ರತತ ಕರ್ಮಣಿ ಭಾವೇ ಪ್ರಯೋಗ. ಇದು ಕೃದಂತ. ಪ್ರತತ ಹರಡಿಕೊಂಡಿದೆ. ಯಾವುದು? ಆತ್ಮಾನಾತ್ಮನೋಹ ಇತರೇತರಾಧ್ಯಾಸ ರೂಪ ಅವಿದ್ಯಾ ಯದ್ಯಪಿ ಲೋಕೆ ಪ್ರತತ. ಲೋಕದಲ್ಲಿ ಆತ್ಮಾನಾತ್ಮರ ಇತರೇತರಾಧ್ಯಾಸ ರೂಪವಾಗಿರುವ ಅವಿದ್ಯೆಯು ಎಲ್ಲ ಕಡೆಗಳಲ್ಲಿಯೂ ಹರಡಿಕೊಂಡಿದ್ದರೂ ಈ ಅಧ್ಯಾಸ ಎಲ್ಲಿಲ್ಲ? ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿರುವಂತ 1.5 ಕೋಟಿ ಮಾನವನಲ್ಲಿ ಇದೆ. ಕರ್ನಾಟಕದಲ್ಲಿದೆ. ಸುಮಾರು 8 ಕೋಟಿ ಮಾನವರಿದ್ದಾರೆ. ಎಲ್ಲರಲ್ಲೂ ಇದೆ. ಭಾರತ ದೇಶದಲ್ಲಿ 150 ಕೋಟಿ ಮಾನವರಿದ್ದಾರೆ. ಎಲ್ಲರಿಗೂ ಇದೆ. ಭೂಮಂಡಲದ ಮೇಲಿರುವ 1,000 ಕೋಟಿ ಮಾನವರಿಗೂ ಈ ಆತ್ಮಾನಾತ್ಮನ ಇತರೇತರಾಧ್ಯಾಸ ರೂಪವಾಗಿ ಅವಿದ್ಯೆ ಹರಡಿಕೊಂಡಿದ್ದರೂ ಯಾರನ್ನೇ ಕೇಳಿ, ಎಷ್ಟೇ ಬುದ್ಧಿವಂತನಾಗಿರಲಿ, ಎಷ್ಟೇ ವಿದ್ಯಾವಂತನಾಗಿರಲಿ, ದೊಡ್ಡ ಶ್ರೀಮಂತನಾಗಿರಲಿ, ದೊಡ್ಡ ಯತಿವರೇಣ್ಯನಾಗಿರಲಿ, ಎಲ್ಲರಿಗೂ ಕೂಡ ನಾನು ಮನುಷ್ಯ, ನಾನು ಬ್ರಾಹ್ಮಣ, ನಾನು ಸನ್ಯಾಸಿ, ನನ್ಗೆ 50 ವರ್ಷ ವಯಸ್ಸು, ಅಧ್ಯಾಸ, ಇದು ಎಲ್ಲ ಕಡೆಗಳಲ್ಲೂ ಹರಡಿದೆ. ಯದ್ಯಪಿ ಏಷ ಅವಿದ್ಯಾ ಲೋಕೆ ಸರ್ವತ್ರಾಪಿ ಪ್ರಚತ. ರಾಮ್ ರಾಮ್. ಕಿಕ್ಕೇರಿಯಲ್ಲೂ ಇದೆ, ಮಡ್ರಾಸ್ನಲ್ಲೂ ಇದೆ, ಬಾಂಬೆನಲ್ಲೂ ಇದೆ, ಜರ್ಮನಿಯಲ್ಲಿಯೂ ಇದೆ, ಫ್ರಾನ್ಸ್ನಲ್ಲೂ ಇದೆ, ಕೆನಡಾದಲ್ಲೂ ಇದೆ, ಅಮೆರಿಕಾದಲ್ಲೂ ಇದೆ, ಸ್ವರ್ಗಲೋಕದಲ್ಲೂ ಇದೆ, ಬ್ರಹ್ಮಲೋಕದಲ್ಲೂ ಇದೆ. ಯಾವ್ದು? ಅಧ್ಯಾಸ. ಇದನ್ನೇ ಭಾಷ್ಯಕಾರ ಶಂಕರರು ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಹೌದಾ? ಸರ್ವಲೋಕ ಪ್ರತ್ಯಕ್ಷ. ಎಲ್ಲರ ಇವಾಗ ಎಲ್ಲರ ಮನೆಯಲ್ಲೂ ಮೊಬೈಲ್ ಇದೆಯಾ? ಮೊಬೈಲ್ ಇಲ್ಲದೆ ಇರುವಂತಹ ಮನೆಯೇ ಇಲ್ಲ. ಎಲ್ಲರ ಮನೆಯಲ್ಲಿಯೂ ಹಣ ಇದೆಯಾ? ಪ್ರತಿಯೊಬ್ಬರ ಹತ್ರ 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ
ಯದ್ಯಪಿ ಏಷ ಆತ್ಮಾನಾತ್ಮನೋ ಇತರೇತರಾಧ್ಯಾಸ ರೂಪ ಅವಿದ್ಯಾ ಲೋಕೆ ಪ್ರತತ ಎಲ್ಲ ಕಡೆಗಳಲ್ಲೂ ಹರಡಿಕೆ. ಅಧ್ಯಾಸವಿಲ್ಲದ ಊರಿಲ್ಲ, ಅಧ್ಯಾಸವಿಲ್ಲದ ತಾಲೂಕಿಲ್ಲ, ಅಧ್ಯಾಸವಿಲ್ಲದ ನಗರವಿಲ್ಲ, ಅಧ್ಯಾಸವಿಲ್ಲದ ಲೋಕವಿಲ್ಲ, ಅಧ್ಯಾಸವಿಲ್ಲದ ಮಾನವರಿಲ್ಲ. ಹೌದಾ? ಹಬ್ಬಿಕೊಂಡಿದ್ದರೂ ತಥಾಪಿ ಆದರೂ ಸಹಿತ ನ ತಾವನ್ ಮಾತ್ರೇಣ ಎಲ್ಲ ಕಡೆಗಳಲ್ಲಿ ಹಬ್ಬಿ ಬಿಟ್ಟಿದೆ. ಎಲ್ಲರಿಗೂ ಇದೆ ಎಂದ ಮಾತ್ರಕ್ಕೆ ಅದು ನಿಜವಾಗಿ ಆತ್ಮನಿಗೆ ಸಂಸಾರಿತ್ವವನ್ನು ಉಂಟು ಮಾಡಿಲ್ಲ. ಏನ್ ಆಶ್ಚರ್ಯ ಇದು! ಅವಿದ್ಯ ದಡ್ಡರಿಗೆ ಮಾತ್ರ ಇದೆ ಅಂತಲ್ಲ, ತುಂಬಾ ಓದ್ಕೊಂಡಿದ್ದಾರಲ್ಲ, 50-60 ಪ್ರಶಸ್ತಿಗಳಿಂದ ವಿರಾಜಮಾನನಾಗಿರುವಂತ ಘನಪಂಡಿತ ಅವನ ನಂಬರ್ 1 ಇದೆ. ಅವನಿಗೆ ರೈತನಿಗೂ ಇದೆ, ದನಗಾಯನಿಗಿದೆ, ದೊಡ್ಡವರಿಗೂ ಇದೆ. ಇದ್ದ ಮಾತ್ರಕ್ಕೆ ಇದು ವಸ್ತುತಃ ನಿಜವಾಗಿಯೂ ಆತ್ಮನಿಗೆ ಇದರಿಂದ ಸಂಸಾರಿತ್ವ ನಭವತಿ, ಸಂಸಾರಿತ್ವ ಎಂದಿಲ್ಲ. ಅವಿದ್ಯೆಯಿಂದ ಅಧ್ಯಾಸದಿಂದ ಪ್ರತಿಯೊಬ್ಬ ಮನುಷ್ಯನು ನನ್ನನ್ನ ಕರ್ತ, ಭೋಕ್ತ, ಮನುಷ್ಯ, ಸಂಸಾರಿ, ಜೀವ ಅಂತ ಮಾಡ್ಕೊಂಡು ಎಷ್ಟು ಮಾಡ್ಕೊಂಡಿದ್ರು. ಅವಿದ್ಯೆಯಾದ್ದರಿಂದ ಇದರ ಸಂಬಂಧ 0.001% ಕೂಡ ಆತ್ಮನಿಗೆ ಇಲ್ಲ. ಹಬ್ಬಾಣೆ ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ. ಯದ್ಯಪಿ ಏಷ ಆತ್ಮಾನಾತ್ಮನೋಹಂ ಇತರೇತರಾಧ್ಯಾಸ ರೂಪ ಅವಿದ್ಯಾ ಲೋಕೆ ಪ್ರತತ, ಲೋಕೇಶು ಪ್ರತತ, ಲೋಕೇಶು ವಿಸ್ತೀರ್ಣ, ಲೋಕೇಶು ಸಂತತಯ ವರ್ತತೆ. ತಥಾಪಿ ನ ತಾವನ್ ಮಾತ್ರೇಣ ಎಲ್ಲರಿಗೂ ಇದೆ. ಆದ್ದರಿಂದ ಸತ್ಯವಾಗಿರ್ಬೇಕು ಅಂತ ಇಲ್ಲ. ಆತ್ಮನಲ್ಲಿ ಸಂಸಾರಿತ್ವ ನಿಜವಾಗಿ ಇಲ್ಲ. ಒಂದು ಉದಾಹರಣೆ, ಭೂಮಿಯ ಮೇಲೆ ಬದುಕಿರುವ 1,000 ಕೋಟಿ ಮಾನವರಿಗೂ ಕೂಡ ಆಕಾಶಕ್ಕೆ ತಳ ಉಂಟು. ಆಕಾಶ ಬಾಂಡ್ಲೆ ತರಹ ಇರ್ತೇವ, ದೋಸೆ ಮಾಡ್ತೇವಲ್ಲ, ಬಾಂಡ್ಲೆ ತರಹ ಇದೆ. ಕೆಳಗಡೆ ಭಾಗ ಇದೆ, ಅದು ಮಲಿನವಾಗಿದೆ ಅಂತ ತೋರ್ತಾ ಇದೆ. ಎಲ್ಲರಿಗೂ ತೋರುತ್ತೆ. ಅಮೇರಿಕನ್ಸ್ಗೆ, ಕೆನಡಿಯನ್ಸ್ಗೆ, ನಮ್ಮ ಆಫ್ರಿಕನ್ಸ್ಗೆ, ಎಲ್ಲರಿಗೂ ಇಂಡಿಯನ್ಸ್ ತೋರ್ತಾ ಇದೆ. ಸತ್ಯವಾ? ಇನ್ನೆಲ್ಲರಿಗೂ ಕೂಡ ಭೂಮಿ ಫ್ಲಾಟ್ ಆಗಿದೆ, ಚಪ್ಪಟಿಯಾಗಿದೆ, ಭೂಮಿ ಸ್ಥಿರವಾಗಿದೆ ಎಂದೆಲ್ಲರಿಗೂ ತೋರ್ತಾ ಇದೆ. ಹಾಗಿದೆಯಾ? ಇಲ್ಲ. ಇನ್ನೇನ್ ತಿಳ್ಕೋಬೇಕು ನಾವು ಅಂದ್ರೆ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸ್ಥಿತ ಪ್ರಜ್ಞರು, ಜೀವನ್ ಮುಕ್ತರು, ಬ್ರಹ್ಮನಿಷ್ಠರು. ಒಂದ್ ಮಾತು ಹೇಳಿದ್ರು ಪಾಠ ಮಾಡುವಾಗ, ನೋಡಪ್ಪ ಮಗು, ಎಲ್ಲ ಕಡೆಗಳಲ್ಲಿಯೂ ಇದೆ, ಎಲ್ಲರೂ ತಿಳ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅದು ಸತ್ಯವಾಗಿರಬೇಕಾದಿಲ್ಲ. ಸಾಕು. ಎಲ್ಲರೂ ತಮ್ಮ ಕರ್ತ ಭೋಕ್ತ ಮಾಡ್ಕೊಂಡಿದ್ದಾರೆ. ಈ ಕರ್ತೃತ್ವ ಭೋಕ್ತೃತ್ವ ಸಂಸಾರದ ಧರ್ಮ ಆತ್ಮನಿಗಿದೆಯಾ? ಇಲ್ಲ. ತಥಾಚ ಆತ್ಮಸ್ವರೂಪ ಯಾಥಾತ್ಮ್ಯ ಬೋಧನಾಯ ಶ್ರುತೀನಾಂ ಪ್ರವೃತ್ತಿ ನಿಷ್ಪ್ರತ್ಯೂಹ ಅಂತಂದ್ರೆ ನಿರ್ವಿಘ್ನ, ಯಾವ ಅಡ್ಡಿಯೂ ಇಲ್ಲ. ತಥಾಚ ಹೀಗಿರುವುದರಿಂದ ಈ ಭೂಮಿಯ ಮೇಲಿರುವ ಎಲ್ಲ ಮಾನವರು ತಮ್ಮನ್ನ ಸಂಸಾರಿ, ನಾನು ಮನುಷ್ಯ, ನಾನು ಕರ್ತ, ನಾನು ಸಾಯ್ತೇನೆ ಅಂತ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಮಾಡಿಕೊಂಡಿರೋಣದರಿಂದ ಇದಕ್ಕೆ ಹೆಸರು ಸಾರ್ವತ್ರಿಕವಾಗಿರುವಂತ ಅಧ್ಯಾಸ. ಸಾರ್ವತ್ರಿಕಾಧ್ಯಾಸ, ಸಾರ್ವತ್ರಿಕಿ ಅವಿದ್ಯಾ. ಪೂಜ್ಯ ಸದ್ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಅಧ್ಯಾಸ ಭಾಷ್ಯವನ್ನ ಪಾಠ ಮಾಡುವಾಗ ಎಷ್ಟರ ಪಾಠ ಮಾಡಿದಾರೋ
ಪಾಠ ಮಾಡಿದ ಒಂದ್ಸಲವಾದ್ರೂ ಕೂಡ 100 ಸಲ ಅದ್ರ ಬಗ್ಗೆ ಹೇಳ್ತಾ ಇದ್ರು. ನೋಡಪ್ಪ ಮಗು, ಅವಿದ್ಯಾ ದ್ವಿವಿಧ. ಅವಿದ್ಯೆಯು 2 ವಿಧವಾಗಿದೆ. ಒಂದು ವೈಯಕ್ತಿಕಿ ಅವಿದ್ಯಾ, ಮತ್ತೊಂದು ಸಾರ್ವತ್ರಿಕಿ ಅವಿದ್ಯಾ. ಅಧ್ಯಾಸವು 2 ವಿಧವಾಗಿದೆ. ಒಂದು ವೈಯಕ್ತಿಕ ಅಧ್ಯಾಸ, ಸಾರ್ವತ್ರಿಕ ಅಧ್ಯಾಸ. ವೇದಾಂತದಲ್ಲಿ ಹೇಳುತ್ತಿರುವಂತಹ ಅವಿದ್ಯೆ ವೈಯಕ್ತಿಕವಲ್ಲ, ವ್ಯಕ್ತಿಗತವಾದದ್ದು ಅಲ್ಲ, ಸಾರ್ವತ್ರಿಕವಾದ ಅವಿದ್ಯೆ. ಸಾರ್ವತ್ರಿಕವಾದ ಅಧ್ಯಾಸ ಅನ್ನುವುದಕ್ಕೆ 2 ಉದಾಹರಣೆ. ವೈಯಕ್ತಿಕ ಅಧ್ಯಾಸಕ್ಕೆ ರಜ್ಜು ಸರ್ಪ ಉದಾಹರಣೆ. ಹಗ್ಗವನ್ನ ಕಂಡಾಗ ಹಾವು ಎಲ್ಲರೂ ಮಾಡ್ಕೊಳ್ಳೋದಿಲ್ಲ. ಯಾವನು ರೈತ ದಿನ ಓಡಾಡ್ತಾ ಇದ್ದಾನೆ, ಅವನ ಹಗ್ಗವನ್ನ ಹಗ್ಗ ಅಂತ ತಿಳ್ಕೊಂಡಿದ್ದಾನೆ. ಈ ತುಂಬಾ ಓದಿರ್ತಾರಲ್ಲ, MBBS, MS, MD, IAS ಮಾಡಿರ್ತಾರೆ, ಅಂತ ಬುದ್ಧಿವಂತರಿಗೆ ಹಗ್ಗದಲ್ಲಿ ಹಾವು ಕಾಣಬಹುದು. ಹಗ್ಗದಲ್ಲಿ ಸರ್ಪ ಭ್ರಾಂತಿ ಎನ್ನುವಂತಹದ್ದು ವೈಯಕ್ತಿಕ ಅಧ್ಯಾಸವೇ ಹೊರತು ಸಾರ್ವತ್ರಿಕ ಅಧ್ಯಾಸವಲ್ಲ. ಭೂಮಿಯನ್ನ ಚಪ್ಪಟೆಯಾಗಿದೆ ಅಂತಲೂ ಸ್ಥಿರವಾಗಿದೆ ಅಂತಲೂ ತಿಳಿದುಕೊಂಡಿರುವುದು ಸಾರ್ವತ್ರಿಕ ಅಧ್ಯಾಸ, ಸಾರ್ವತ್ರಿಕ ಭ್ರಾಂತಿ. ಆಕಾಶವನ್ನ ಡಬ್ಬ ಹಾಕೊಂಡಿದೆ, ಬಾಂಡೆಯಂತ ಇದೆ ಅಂತ ಕಾಣುತ್ತಿರುವಂತಹದ್ದು ಸಾರ್ವತ್ರಿಕ ಭ್ರಾಂತಿ ಅಂತ ಹೇಳ್ತಾ ಇದ್ರು. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ತಿಳಿಸುತ್ತಿರುವಂತಹ ಅಧ್ಯಾಸವು ಸಾರ್ವತ್ರಿಕವಾಗಿದೆ. ಯದ್ಯಪಿ ಲೋಕೆ ಪ್ರತತ, ಲೋಕೆ ಏನ್ಬಿಟ್ಟು ಗುರುಗಳು ಲೋಕದಲ್ಲಿ, ನಾನದನ್ನ ಲೋಕೇಶು ಅಂತ ಮಾಡ್ತಾ ಇದ್ದೆ, ಎಲ್ಲಾ ಲೋಕಗಳನ್ನು ಹರಡಿಬಿಟ್ಟೀನಿ. ಆದರೂ ಕೂಡ ಅವಿದ್ಯೆಯಾದ್ದರಿಂದ ಅದರ ಧರ್ಮ ಆತ್ಮನಲ್ಲಿ ಇಲ್ಲ. ತಥಾಚ, ಹೀಗಿರುವುದರಿಂದ ಆತ್ಮಸ್ವರೂಪ ಯಾಥಾತ್ಮ್ಯ ಬೋಧನಾಯ, ಆತ್ಮ ಸ್ವರೂಪ ಯಾಥಾತ್ಮ್ಯ, ಆತ್ಮನ ಸ್ವರೂಪದ ನಿಜ ಸ್ವರೂಪ ನಿಜ ತತ್ವವನ್ನ ಬೋಧನಾಯ ತಿಳಿಸುವುದಕ್ಕಾಗಿ. ಎಲೆ ಮಾನವರೇ, ನಿಮಗಾರಿಗೂ ಕೂಡ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಸ್ವಾಮಿ, ನನಗೆ ನಿನಗೂ ಅರ್ಥವಾಗಿಲ್ಲ, ಅವನಿಗೆ ಅರ್ಥವಾಗಿಲ್ಲ, ನಮ್ಮಪ್ಪ ಅವನಿಗೂ ಅರ್ಥವಾಗಿಲ್ಲ. ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಎಷ್ಟೇ ದೊಡ್ಡ ಶ್ರೀಮಂತರಾಗಿರ್ಬೋದು, ಅದಕ್ಕೂ ಅವಿದ್ಯೆಗೂ ಸಂಬಂಧವಿದೆ. ಎಲ್ಲರಿಗೂ ಅವಿದ್ಯೆ ಆಯಿತು. ಹೀಗಿರುವುದರಿಂದ ಆತ್ಮಸ್ವರೂಪವನ್ನ ಅರ್ಥ ಮಾಡಿಕೊಳ್ಳದಿರುವುದರಿಂದ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅನ್ನುವಂತೆ ಜನ್ಮ ಮರಣ ಚಕ್ರದಲ್ಲಿ ಸ್ಥಿತಿಗಳು ಒದ್ದಾಡ್ತಾ ಇದ್ದಾರೆ. ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು. ಯಾಕೆ ಹುಟ್ಟಾ ಇದ್ದ ಮನುಷ್ಯ ಅಂದ್ರೆ ಸಾಯಕ್ಕೋಸ್ಕರ. ಯಾಕೆ ಸಾಯ್ತಾ ಇದ್ದಾನೆ ಅಂದ್ರೆ ಹುಟ್ಟುಕ್ಕೋಸ್ಕರ. ಹುಟ್ಟುತ್ತಿರುವುದು ಸಾವಿಗಾಗಿ, ಸಾಯುತ್ತು ಇದು ಅನಾದಿ ಅನಂತ. ಅಬ್ಬಾ, ಇವತ್ತಿನವರೆಗೆ ಸೃಷ್ಟಿ ಪ್ರಾರಂಭವಾದಾಗಿನಿಂದ ನಮಗೆ ಎಷ್ಟು ಜನ್ಮ ಮರಣಗಳಾಗಿಯೂ ಗೊತ್ತಿಲ್ಲ. ಇದು ಶತ್ರು ಸಂಸಾರ ಬಂಧ. ಈ ಮಾನವ ಜನ್ಮದಲ್ಲಿ ಸಂಸಾರ ಬಂಧನದಿಂದ ತಪ್ಪಿಸಿಕೊಂಡು ಮುಕ್ತನಾಗುವಂತ ಸುವರ್ಣಾವಕಾಶವಿದೆ ಅಂತ ಮಾಡಿಕೊಂಡು ಶ್ರುತಿಯಲ್ಲಿ ಆತ್ಮಸ್ವರೂಪ ಯಾಥಾತ್ಮ್ಯ ಬೋಧನಾಯ, ನನ್ನ ಸ್ವರೂಪ ನನಗೆ ಅರ್ಥ ಇದೆ. ಪ್ರಪಂಚವೆಲ್ಲ ಗೊತ್ತು ನನಗೆ, ಎಲ್ಲಾ ಶಾಸ್ತ್ರಾರ್ಥವೂ ಗೊತ್ತು, ಆದರೆ ನಾನ್ಯಾರು ಅಂತ ಗೊತ್ತಿಲ್ಲ. ಏನ್ ಅನ್ಯಾಯ ಇದು! ಎಲ್ಲ ಪುರಾಣವ ಅರಿತೆ ಎಂಬೆಯು ನಿನ್ನ ಪುರಾಣವ ನೀನರಿಯೇ. ಪೂಜ್ಯ ಸದ್ಗುರುಗಳು ಹೇಳ್ತಾ ಇದ್ರು ಇದನ್ನ. ಒಬ್ಬ ವಿದ್ವಾಂಸ ಬಂದ, ಮಹಾಪಂಡಿತೋತ್ತಮ. ಮಹಾರಾಜ ಕೇಳಿದ, ಏನಪ್ಪ ನಿನ್ ವಿದ್ಯೆ ಅಂತ? ಸ್ವಾಮಿ, ನನ್ನ ಹರಿಕಥೆ ಬರುತ್ತೆ, ಉಪನ್ಯಾಸ ಮಾಡಕ್ ಬರುತ್ತೆ, ಸಂಗೀತ ಬರುತ್ತೆ, ಹಾಡಕ್ ಬರುತ್ತೆ, ತರ್ಕಶಾಸ್ತ್ರ, ಮೀಮಾಂಸ, ವ್ಯಾಕರಣ, ವೇದಾಂತ, ಅಲಂಕಾರ ಶಾಸ್ತ್ರ ಎಲ್ಲ ಗೊತ್ತಿದೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಬೇಕಪ್ಪ?
ಯಾವ ವಿಷಯವನ್ನು ಕೊಟ್ಟರೂ ಕೂಡ ಉಪನ್ಯಾಸ ಮಾಡಬಲ್ಲೆ. ರಾಜನಿಗೆ ತುಂಬಾ ಸಂತೋಷವಾಯ್ತು. ಆಯ್ತಪ್ಪ, ಒಂದು ಕೆಲಸ ಮಾಡೋ, ನಾಳೆ ಬಾಂಡ, ನಾಳೆ ಪುನಃ ಬಂದು ವಿದ್ವಾಂಸ. ನಿನ್ಗೆ ಎಲ್ಲ 18 ಪುರಾಣಗಳು ಗೊತ್ತು ಸ್ವಾಮಿ. 18 ಪುರಾಣಗಳನ್ನ ನಾನು ನೋಡಿಕೊಳ್ಳದೆ ಉಪನ್ಯಾಸ ಮಾಡಬಲ್ಲೆ ಇಂದ. ಆ ರಾಜ ಹೇಳ್ತಾನಂತೇನಪ್ಪ, ಎಲ್ಲ ಪುರಾಣವನ್ನು ಬಲ್ಲವನಾಗಿದ್ದೀಯೆ ನೀನು, ಎಲ್ಲ ಶಾಸ್ತ್ರಗಳನ್ನು ಅರಿತವನಾಗಿದ್ದೀಯೆ. ಆದರೆ ನಿನಗೆ ನಾನ್ಯಾರು ಅಂತ ಗೊತ್ತಾಗಿದ್ಯಾ? ಇಲ್ಲ, ಪ್ರಯೋಜನವಿಲ್ಲ. ಎಲ್ಲ ಪುರಾಣ ಶಾಸ್ತ್ರಗಳನ್ನು ಬಲ್ಲವನಾಗಿ ನಾನು ಯಾರೂ ಗೊತ್ತಿಲ್ಲದೆ ಹೋದರೆ ಜನ್ಮ ನಷ್ಟಂ. ಅವಿಜ್ಞಾತೆ ಜನ್ಮ ನಷ್ಟಂ, ವಿಜ್ಞಾತೆ ಜನ್ಮ ಸಾರ್ಥಕಂ ಅಲ್ವೇ? ಆದ್ದರಿಂದ ಇದನ್ನ ಕಂಡು ಎಲ್ಲಾ ಜಿಜ್ಞಾಸು ಜೀವರಿಗಳಿಗೂ ಕೂಡ ಆತ್ಮಸ್ವರೂಪ ಯಾಥಾತ್ಮ, ನಾನು ಯಾರು, ನನ್ನ ನಿಜವಾದ ಸ್ವರೂಪವೇನು, ನನಗೂ ದೇಹಕ್ಕೂ ಸಂಬಂಧವಿದೆಯಾ, ನನಗೂ ಜನ್ಮಕ್ಕೂ ಸಂಬಂಧವಿದೆಯಾ ವಿಚಾರ ಮಾಡ. ಇದನ್ನ ಬೋಧನಾಯ ತಿಳಿಸುವುದಕ್ಕಾಗಿ ಶ್ರುತೀನಾಂ ಪ್ರವೃತ್ತಿ, ಸ್ತ್ರೀಲಿಂಗ, ಶ್ರುತಿ ಶ್ರುತಿ ಶ್ರುತಯ, ಶ್ರುತೇ ಶ್ರುತ್ಯೋ ಶ್ರುತೀನಾಂ. ಶ್ರುತಿ ಶಬ್ದ ಬರೆಯಬೇಕಾದರೆ ಶ ಕೊಂಬು ಶೋ, ಕೆಳಗಡೆಯಲ್ಲಿ ರಾವತ್ತು ಶ್ರು. ಬಹಳ ಜನ ಹೆಣ್ಮಕ್ಳಿಗೆ ಶ್ರುತಿ ಹೆಸರಿಟ್ಟಿರ್ತಾರೆ, ಅವರು ಶ್ರುತಿ ಎಂದು ಬರ್ಬಿಡ್ತಾರೆ. ಕನ್ನಡದಲ್ಲಿ ಶಾ ಹಾಕ್ಬಿಟ್ಟು ಒಟ್ಟು ಸುಳಿ ಆಗ್ತದೆ, ತಪ್ಪದು. ಎಷ್ಟೋ ಜನಗಳು ನನ್ನ ಹತ್ತಿರ ಬಂದು ಈ ಮದುವೆ ಲಗ್ನ ಪತ್ರಿಕೆ ಪ್ರಿಂಟ್ ಆಗ್ಬೇಕಾಗಿದೆ, ಇನ್ನು ಪ್ರಿಂಟ್ ಆಗಿಲ್ಲ, ಕರೆಕ್ಷನ್ ಹಾಕೊಡಿ ಅಂತಾನೆ. ಅದರಲ್ಲಿ ಹುಡುಗಿ ಹೆಸರು ಶ್ರುತಿ ಅಂತ, ಶ್ರುತಿ ಹಾಕಿರ್ತಾರೆ. ನಾ ತಿದ್ದುಬಿಟ್ಟು ಶ್ರುತಿ ಅಂತ ಹಾಕೊಟ್ಟಿರ್ತೇನೆ. ಪ್ರಿಂಟ್ ಆದ್ಮೇಲೆ ನೋಡಿದ್ರೆ ಶ್ರುತಿನ ಹೇಳಿರುತ್ತೆ. ಕೇಳಿದ್ರೆ ಆ ಪ್ರಿಂಟರ್ ಹೇಳಿದ್ರು ಶ್ರುತಿ ಶಬ್ದವೇ ಇಲ್ಲ, ಶ್ರುತಿ ಎನ್ನುವುದೇ ಸರಿ ಹೇಳಿದ್ರು. ಸಂತೋಷ. ಶ್ರುತೀನಾ ಬಹಳ ಚೆನ್ನಾಗಿದೆ. ಶ್ರುತಿ ಶ್ರುತಿ ಶ್ರುತಯ, ಮತಿ ಮತಿ ಮತಯ, ಶ್ರುತೀನಾಂ ಸರ್ವಾಸಾಂ ಶ್ರುತೀನಾಂ ಪ್ರವೃತ್ತಿ. ಎಲ್ಲ ಶ್ರುತಿಗಳು ಕೂಡ, ಎಲ್ಲ ಶಾಸ್ತ್ರಗಳು ಕೂಡ, ಎಲ್ಲ ವೇದಾಂತಗಳು ಹೇಗೆ ಹೊರಟಿವೆ? ಆತ್ಮಸ್ವರೂಪ ಯಾಥಾತ್ಮ್ಯ ಬೋಧನಾಯ. ಎಲೆ ಮಾನವರೇ, ನೀವು ತುಂಬಾ ಬುದ್ಧಿವಂತರು, ಪ್ರಪಂಚದೆಲ್ಲ ವಿಷಯ ತಿಳ್ಕೊಂಡಿದ್ದೀರಾ, ವೇದಾಂತದ ದೃಷ್ಟಿಯಿಂದ ನೀವು ತುಂಬಾ ದಡ್ಡರು, ನಿಮಗೆ ನಿಮ್ಮ ನಿಜವಾದ ಸ್ವರೂಪ ಅರ್ಥ ಆಗಿಲ್ಲಪ್ಪ ಅಂತ ಮಾಡಿಕೊಂಡು ನಿಮ್ಮ ನಿಜ ಸ್ವರೂಪವನ್ನ ಬೋಧನಾಯ ತಿಳಿಸಿಕೊಡುವುದಕ್ಕಾಗಿ ಎಲ್ಲಾ ಶ್ರುತಿಗಳು ಹೊರಟು. ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾ ಆರಭ್ಯಂತೆ, ಸರ್ವಾಃ ಶ್ರುತಯಃ ಆರಭ್ಯಂತೆ, ಸರ್ವಾಣಿ ವೇದಾಂತ ಶಾಸ್ತ್ರಾಣಿ ಆರಭ್ಯಂತೆ. ಶಾಂಕರ ಭಾಷ್ಯ. 8ನೇ ಶತಮಾನದಲ್ಲಿ ಭಗವತ್ಪಾದ ಶಂಕರರ ಅಮೃತೋಪದೇಶವಿದೆ. ತಥಾಚ ಹೀಗಿರುವುದರಿಂದ ಆತ್ಮಸ್ವರೂಪ ಯಾಥಾತ್ಮ್ಯ ಬೋಧನಾಯ, ಆತ್ಮನ ಸ್ವರೂಪವೇನೋ, ಆತ್ಮ ಹೇಗಿದ್ದಾನೆ, ಹೇಗೆ ತಿಳ್ಕೊಂಡಿದ್ದೀಯ ಅಂತ ನಿರ್ಣಯ ಮಾಡಿ ಆತ್ಮನ ಯಾಥಾತ್ಮ್ಯವನ್ನ ತಿಳಿಸುವುದಕ್ಕಾಗಿ ಶ್ರುತಿಗಳು ಹೊರಟಿರುವಂತಹದ್ದು ನಿಷ್ಪತ್ಯೋಹ ಸರಿಯಾಗಿದೆ. ಇದರಲ್ಲಿ ಯಾವ ಅಡ್ಡಿಯೂ ಇಲ್ಲ, ಯಾವ ದೋಷವೂ ಇಲ್ಲ. ತದರ್ಥ ನಿರ್ಣಯಾಯ ಚ ಬ್ರಹ್ಮ ಜಿಜ್ಞಾಸಾ ಶಾಸ್ತ್ರಸ್ಯ ಪ್ರವೃತ್ತಿ. ಇಂಥ ವಿಚಾರವನ್ನ ಹೇಳೋರು ಇಲ್ಲ, ಕೇಳೋರಿಲ್ಲ. ಇಡೀ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಿದ್ದಾರೆ. ಇದರಲ್ಲಿ 1,00,000 ಜನ ಇಂಥ ವೇದಾಂತ ವಿಚಾರವನ್ನ ತಿಳ್ಕೊಳ್ಬೇಕು ಅಂತ ಹೊರಟಿರುವಂತ ಧೀರರಾದ
ಜಿಜ್ಞಾಸು ಜನಗಳು, ಮುಮುಕ್ಷುಗಳು, ಉಪದೇಶ ಮಾಡುವಂತ ಆಚಾರ್ಯರು 1000 ಜನ ಇರ್ಬೋದು, 1000 ಇಲ್ಲ. ಶಾಂಕರ ಭಾಷ್ಯವನ್ನ ಅನುಭವಕ್ಕೆ ಬರುವಂತೆ ಸ್ವತಃ ಅನುಭವಿಸಿ ಉಪದೇಶ ಮಾಡುವಂತ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆಚಾರ್ಯರು ಬಹಳ ಕಮ್ಮಿ. ತದರ್ಥ ನಿರ್ಣಯ, ಜೀವನ ಸ್ವರೂಪವೇನು, ಬ್ರಹ್ಮದ ಸ್ವರೂಪವೇನು, ಜಗತ್ತಿನ ಸ್ವರೂಪವೇನು ಎನ್ನುವುದನ್ನ ನಿರ್ಣಯ ಮಾಡುವುದಕ್ಕಾಗಿ ಬ್ರಹ್ಮ ಜಿಜ್ಞಾಸಾ ಶಾಸ್ತ್ರಸ್ಯ ಪ್ರವೃತ್ತಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಬ್ರಹ್ಮ ಜಿಜ್ಞಾಸಾ ಶಾಸ್ತ್ರ, ಬ್ರಹ್ಮಸೂತ್ರ ಶಾಸ್ತ್ರಕ್ಕೆ ಹೆಸರಾಯಿತು ಬ್ರಹ್ಮ ಜಿಜ್ಞಾಸಾ ಶಾಸ್ತ್ರ. ಪೂರ್ವಮೀಮಾಂಸಾ ದರ್ಶನಕ್ಕೆ ಹೆಸರಾಯಿತು ಧರ್ಮ ಜಿಜ್ಞಾಸಾ ಶಾಸ್ತ್ರ. ಎಷ್ಟು ಚೆನ್ನಾಗಿದೆ! ಧರ್ಮ ಮೀಮಾಂಸೆ ಮಾಡುವನೇ ಕಮ್ಮಿ, ಬ್ರಹ್ಮ ಜಿಜ್ಞಾಸೆ ಮಾಡೋದು ತುಂಬಾ ಕಮ್ಮಿ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಈಶ್ವರಾನುಗ್ರಹಾದೇವ ಪುಂಸಾಮದ್ವೈತ ವಾಸನ. ಅದ್ವೈತ ತತ್ವವನ್ನ ತಿಳಿದುಕೊಂಡು ಈ ಪವಿತ್ರವಾದಂತ ಮಾನವ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳೋಣ ಎನ್ನುವ ಸಂಕಲ್ಪ ಬರಬೇಕಾದ್ರೆ ಬಹಳ ಬಹಳ ಕಷ್ಟ. ನಾವಂತ ಲಕ್ಷಾಂತರ ಮುಮುಕ್ಷುಗಳಲ್ಲಿ ನಾವೇ ಅತ್ಯಂತ ಧನ್ಯರು ಅಂತ ಭಾವನೆ ಮಾಡ್ತಾರೆ. ಆದ್ದರಿಂದ ಇದರ ಅರ್ಥವನ್ನು ನಿರ್ಣಯ ಮಾಡುವುದಕ್ಕಾಗಿ ಬ್ರಹ್ಮ ಜಿಜ್ಞಾಸಾ ಶಾಸ್ತ್ರದ ಪ್ರವೃತ್ತಿಯಾಗಿದೆ ಎಂಬುದು ಸರಿಯಾಯಿತು ಅಂದ್ಬಿಟ್ಟು. ನಮೋ ನಮಃ ಶಂಕರ ಪಾದುಕಾಭ್ಯಾಂ, ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಇಂಥ ವಾಕ್ಯಗಳನ್ನ ಈ ಪವಿತ್ರವಾದಂತಹ ಕಿವಿಗಳಿಂದ ಕೇಳ್ತಾ ಇದ್ದೇವೆ ಅಂದರೆ ಭದ್ರಂ ಕರ್ಣೇಭಿ ಶೃಣುಯಾಮ ದೇವ ಎನ್ನುವ ಮಂತ್ರ ನಮ್ಮ ಪಾಲಿಗೆ ಸಾರ್ಥಕವಾಗಿದೆ ಅಂತ ತಿಳಿಸುತ್ತಾ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ನಮಃ ಶ್ರೀ ಸಚ್ಚಿದಾನಂದ ಯತಿರಾಜಾಯ ಧೀಮತೆ ಅದ್ವೈತಾನಂದ ತೃಪ್ತಾಯ ಜೀವನ್ಮುಕ್ತಾಯ ತೇ ನಮಃ. ಜೀವನ್ಮುಕ್ತಾಯ ತೇ ನಮಃ. ಅಂತರಂಗದ ಕರವ ತೆರೆದು ನೋಡಯ್ಯ, ಅಂತರಂಗದ ಕರವ ತೆರೆದು ನೋಡಯ್ಯ, ಅಂತರಾತ್ಮನೈರವ ಹರಿಯ ಮನ ಮಾಡಯ್ಯ, ಅಂತರಂಗದ ಕರವ ತೆರೆದು ನೋಡಯ್ಯ, ತೆರೆದು ನೋಡಯ್ಯ. ಈ ಕಣ್ಣು ಕಾಣದೆ ಆ ಜ್ಯೋತಿ ಬೆಳಕಂದೆ, ಈ ರಸನೆ ಅರಿಯದೆ ಆ ಗಣ್ಣ ಸವಿಯನ್ನೆ. ಈ ಕಣ್ಣು ಕಾಣದೆ ಆ ಜ್ಯೋತಿ ಬೆಳಕಂದೆ, ಈ ರಸನೆ ಅರಿಯದೆ ಆ ಗಣ್ಣ ಸವಿಯನ್ನೆ. ಈ ಕಿವಿಯು ಕೇಳದಿ ಓಂಕಾರ ಧ್ವನಿಯನ್ನೇ, ಈ ಮೂಗು ತಿಳಿಯದೆ ಜ್ಞಾನವಾಸನೆಯನ್ನೇ. ಈ ಕಿವಿಯು ಕೇಳದೆ ಓಂಕಾರ ಧ್ವನಿಯನ್ನೇ, ಈ ಮೂಗು ತಿಳಿಯದೆ
ಜ್ಞಾನವಾಸನೆಯನ್ನೇ ಅಂತರಂಗದ ಕರವ ತೆರೆದು ನೋಡಯ್ಯ, ತೆರೆದು ನೋಡಯ್ಯ. ದೇಹವೇ ದಿವ್ಯರಥ ಇಂದ್ರಿಯಗಳೇ ಕೊಡುವೆ, ಜೀವಾತ್ಮ ಸಾರಥಿಯು ದಾರಿ ಸಾಗುತ್ತಿರೆ. ದೇಹವೇ ದಿವ್ಯರಥ ಇಂದ್ರಿಯಗಳೇ ಕೊಡುವೆ, ಜೀವಾತ್ಮ ಸಾರಥಿಯು ದಾರಿ ಸಾಗುತ್ತಿರೆ. ಕಡಿವಾಣ ಬಿಗಿ ಹಿಡಿದು ಮೋಹವನೆ ಸದೆ ಪಡಿದು, ಸತ್ಯ ಮಾರ್ಗದೆ ನಡೆದು ಮನವನೊಂದಡೆ ನಿಲ್ಲಿಸಿ. ಕಡಿವಾಣ ಬಿಗಿ ಹಿಡಿದು ಮೋಹವನೆ ಸದೆ ಪಡಿದು, ಸತ್ಯ ಮಾರ್ಗದೆ ನಡೆದು ಮನವನೊಂದಡೆ ನಿಲ್ಲಿಸಿ. ಸತ್ಯ ಮಾರ್ಗದೆ ನಡೆದು ಮನವನೊಂದಡೆ ನಿಲ್ಲಿಸಿ. ಅಂತರಂಗದ ಕರವ ತೆರೆದು ನೋಡಯ್ಯ, ತೆರೆದು ನೋಡಯ್ಯ. ಸೊಗವಾಗಿ ನಗೆಯೇಕೆ ದುಗುಡದಲ್ಲಿ ಕರಿಯೇಕೆ, ಸೊಗವ್ಯಾವುದೆಂಬುದನು ಅರಿತಿಹೆಯೇ ಮರುಳೇ. ಸೊಗವಾಗಿ ನಗೆಯೇಕೆ ದುಗುಡದಲ್ಲಿ ಕರಿಯೇಕೆ, ಸೊಗವ್ಯಾವುದೆಂಬುದನು ಅರಿತಿಹೆಯೇ ಮರುಳೇ. ಜಗಕ್ಕಾಗಿ ನೀನಿಹೆಯೋ, ನಿನಗಾಗಿ ಜಗವಿಹುದೋ ಒಗಟಿನ ಬಲೆಯನ್ನು ಅರಿವಂತ ನರನಾಗು. ಜಗಕ್ಕಾಗಿ ನೀನಿಹೆಯೋ, ನಿನ್ನಿಂದ ಜಗವಿಹುದೋ ಒಗಟಿನ ಬಲೆಯನ್ನು ಅರಿವಂತ ನರನಾಗು. ಒಗಟಿನ ಬಲೆಯನ್ನು ಅರಿವಂತ ನರನಾಗು. ಅಂತರಂಗದ ಕರವ ತೆರೆದು ನೋಡಯ್ಯ, ಅಂತರಾತ್ಮನ ಇರವ ಅರಿಯ ಮನ ಮಾಡಯ್ಯ. ಅಂತರಂಗದ ಕರವ ತೆರೆದು ನೋಡಯ್ಯ, ತೆರೆದು ನೋಡಯ್ಯ, ತೆರೆದು ನೋಡಯ್ಯ.